ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಅದೇ ಘಟನೆತಿ ಆಗಿ ಹೋಗಿದೆ. ಈಗ ಅದನ್ನ ಮತ್ತೆ ಮುಂದುವರಿಸೋರಾಗೇನು ಅರ್ಥ ಇಲ್ಲ. ಈಗಾಗಲೇ ಅವರು ನಾವೇನು ಹೇಳಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ನಮ್ದೇನು ಪಾತ್ರ ಇಲ್ಲ ಅಂತ. ಈಗ ಅವರೇ ಒಪ್ಕೊಂಡ ಮ್ಯಾಗ ಮತ್ತೆ ಅದನ್ನ ಮುಂದುವರಿಸಿ ಮತ್ತೆ ಅದನ್ನ ನಾವು ಹೇಳೋದ್ರಾಗ ಅವಶ್ಯಕತೆ ಇಲ್ಲ. ಸೊ ಇಂಥ ಘಟನೆಗಳಿದೇನು ಹೊಸದಲ್ಲ, 100,000 ಉದಾಹರಣೆಗಳು ಪಾರ್ಲಿಮೆಂಟ್ ನಲ್ಲಿ ಆಗಿದೆ, ನಮ್ಮಲ್ಲಿ ಆಗಿದೆ. ಸಾಕಷ್ಟು ಕೈ ಘಟನೆ ಆದ್ರೂ ಕೂಡ ಅದ ನಮ್ಮಿಂದ ಆಗಿಲ್ಲ, ತಪ್ಪಾಗಿದೆ ಅಥವಾ ಸಾರಿ ಅಂತ ಕೇಳಿದಾಗ ಅದಲ್ಲೇ ಕ್ಲೋಸ್ ಆಗಿದ್ದು ಬಹಳಷ್ಟು ಉದಾಹರಣೆಗಳಿದೆ. ಇದನ್ನು ಅಲ್ಲಿಗೆ ಮುಗಿಸಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಆಗಿದೆ, ಅಲ್ಲಿ ಹೋಗಿದೆ, ನಮ್ಮ ಹಕ್ಕು ಮತ್ತೆ ಕಮಿಟಿಗೆ ಹೋಗಿದೆ, ಅಲ್ಲಿ ಅವ್ರ ನಿರ್ಣಯ ತೆಗೆದುಕೊಳ್ಳಿ. ಈಗ ಸಾರ್ವಜನಿಕವಾಗಿ ಇದನ್ನ ಮತ್ತೆ ಅನಾವಶ್ಯಕ ಮಾಡೋದು ಅವಶ್ಯಕತೆ ಇಲ್ಲ. ಸ್ಪಂದಿಸಿ ಠಾಣೆಯಿಂದ ಠಾಣೆಗೆ ರಾತ್ರಿ ಬೆಳಗಾವಿ ಜಿಲ್ಲಾ ಪೊಲೀಸರು ನನ್ನನ್ನು ಎನ್ಕೌಂಟರ್ ಮಾಡಬೇಕು ಅನ್ನುವಂತ ಸಂಚಲನ ಪೊಲೀಸರು ಸಿಟಿರವರು ಆರೋಪ ಮಾಡಿದ್ದಾರೆ. ರಾತ್ರಿ ಆಪರೇಷನ್ ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಪೊಲೀಸರಿಗೆ ಏನು ಅಪ್ಡೇಟ್ ಏನು ಕೊಡಕ್ಕೆ ಎನ್ಕೌಂಟರ್ ಮಾಡೋ ಪ್ರಶ್ನೆ ಬರಂಗಿಲ್ಲ. ಅವರು ಶಾಸಕರು ಇದೇನು ಬೇರೆ ದೇಶ ಅಲ್ಲಿದು. ಆದ್ರೆ ಅವ್ನ ಆತರ ಮಾಡ್ಲಿಕ್ಕೆ ಅಂದ್ರೆ ಅವ್ರು ಎಲ್ಲಾ ಕಡೆ ಬರ್ತಾ ಇದ್ರು. ಅವ್ರು ಬಿಜೆಪಿ ಕಾರ್ಯಕರ್ತರು MLA ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ಖಾನಾಪುರದಾಗ ಡಿಸ್ಟರ್ಬ್ ಮಾಡೋದ್ರಿಂದ ಅವ್ನು ಬೇರೆ ಕಡೆ ಹೋದಾರ ಉದ್ದೇಶ ಅಷ್ಟೇ ಹೊರತಾಗಿ ಅವ್ರಿಗೇನು ತೊಂದರೆ ಕೊಡ್ಬೇಕಂತಲ್ಲ. ಇವರಲ್ಲಿ ಹೋಗಿ ಜಾಸ್ತಿ ಒಳಗಡೆ ಹೋಗೋದು, ಪೊಲೀಸರನ್ನ ಬೈದು ಈಗ ಮಾಡೋದ್ರಿಂದ ಶಿಫ್ಟ್ ಮಾಡಿದಾರೆ ಹೊರತಾಗಿ ಬೇರೆ ಉದ್ದೇಶದಿಂದ ಏನ್ ಮಾಡಿಲ್ಲ. ಪ್ರತಿಷ್ಠೆಯಾಗಿ ಪರಿಣಮಿಸಿದ, ಯಾಕಂತಂದ್ರೆ ಬಿಜೆಪಿ ಅವರು ಅದನ್ನ ಈವರೆಗೂ ಕಾಂಗ್ರೆಸ್ ಪ್ರತಿಷ್ಠೆ ಅದನ್ನೇ ಹೇಳಿದಲ್ಲ. ಈಗ ಪಾರ್ಟಿನೇ ಇಲ್ಲ ಅಂತ ಹೇಳಿದ್ಮ್ಯಾಗ ಮುಂದೆ ಯಾಕೆ ಕೊಡ್ಸೋದು ನಮ್ಮ ವಾದ. ಪಾರ್ಟಿನ ನಾನು ಆಗ ಹೇಳಿಲ್ಲ, ಹೇಳಿದಾರ, ಹೇಳಿದ್ಮ್ಯಾಗ ಮುಗೋದು ಅಷ್ಟಕ್ಕೆ ಅದನ್ನ ಕ್ಲೋಸ್ ಮಾಡೋದು ಬೆಟ್ರು. ಸದನದ ಒಳಗೂ ಮತ್ತು ಹೊರಗೂ ಸಿಟಿ ರವಿ ಹಲ್ಲೆ ಯತ್ನ ಆಗುತ್ತೆ, ದೂರು ಕೊಡ್ತಾರೆ, ದೂರು ಕೂಡ ಈವರೆಗೂ ದಾಖಲಾಗಿಲ್ಲ. ಅದು ಗೊತ್ತಿಲ್ಲ, ಅವರು ಕೊಟ್ಟಿದಾರ ಅಂತ ಕೇಳಿದೀವಿ. ಇವ್ರು ಯಾಕೆ ದಾಖಲೆ ಮಾಡಿಲ್ಲ, ಅದಕ್ಕೆ ಏನು ಆಗಿದೆ ಅನ್ನೋಕೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ರಕ್ಷಣೆ ಅಂತ ಕೊಟ್ಟಿದ್ದಾರೆ, ರಕ್ಷಣೆ ಕೊಟ್ಟಿಲ್ಲ ಅಂತ ಹೇಳಿಕ್ಕೆ ರಕ್ಷಣೆ ಮಾಡಿದ್ದಾರೆ. ಮಾರ್ಷಲ್ಗಳು ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಈಗ ನೋಡಿ ಅಲ್ಲಿ ಎಲ್ಲರೂ ಇರ್ತಾರೆ ಕಾರ್ಯಕರ್ತರು, ಯಾರಂತ ಗೊತ್ತಾಗೋದು? ಸಾವಿರಾರು ಮಂದಿಗೆ ಬಿಟ್ಟಿರ್ತಾರೆ ಪೊಲೀಸರು. ನಮ್ಮ ಕಾರ್ಯಕರ್ತರು, ಅವ್ರ ಕಾರ್ಯಕರ್ತರು, ಸೋಷಿಯಲ್ ವರ್ಕರು, ಪ್ರತಿಭಟನೆ ಮಾಡೋರು ಎಲ್ಲರೂ ಒಳಗಡೆ ಇರ್ತಾರೆ. ಇವರೇ ಅಂತ ಹೆಂಗ್ ಹೇಳೋರು ನೀವು? ಒಂದು 20-30 ಜನ ಬಂದು ಅಟ್ಯಾಕ್ ಮಾಡಿದ್ರೆ ಕಷ್ಟದ ಕೆಲಸ. ಆದ್ರೂ ಕೂಡ ಮಾರ್ಷಲ್ಗಳು ಪೊಲೀಸರು ಅದನ್ನ ತಡೆ ಹಿಡಿದಿದ್ದಾರೆ. ಪರಿಷತ್ನಲ್ಲಿ ಆ ಪದ ಬಳಕೆ ಮಾಡುವಾಗ ನಾವೇ ಇದ್ವಿ ಅಂತ ಹೇಳಿ ಉಮಾಶ್ರೀ ಮತ್ತು ನಾಗರಾಜ್ ಯಾದವ್ ನಾವೇ ಸಾಕ್ಷಿ ನಮ್ಮ ಮುಂದೆ ಅಂದಿದ್ದಾರೆ ಅವರು. ಹೌದ್ರಿ, ಅಂದೇ ಹೇಳ್ಬೋದು. ಈಗ ಅವ್ರು ಇಲ್ಲ ಅಂತ ನಾ ಅದ್ರ ಹಿಂದಕ್ಕೆ ಕೊಡ್ತೀವಿ ಅಂದಾಗ ಮುಗಿತು. ಇಂಥ ಬಹಳಷ್ಟು ಘಟನೆಗಳನ್ನ ನಾವು ನೋಡಿದೇವಲ್ಲ. ಒಂದೊಂದು ದಿವಸ 2-2 ದಿವಸ ಸದನ ಬಂದಾಗಿದೆ. ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದನ್ನ 100 ಘಟನೆ ನೋಡಿದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡಬೇಕಂತ ನಮ್ಮ ನಡೆದುಕೊಂಡ ರೀತಿ, ಅವರು ನಡೆಸಿಕೊಂಡ ರೀತಿ ಪೊಲೀಸರು ನಡೆಸಿಕೊಂಡು ಸರ್ ಇದ್ರ ಬಗ್ಗೆ ಅವರು ನಾವು ಅಧಿಕಾರಕ್ಕೆ ಬಂದಾಗ ಚುಕ್ತ ಮಾಡ್ತೀವಿ ಲೆಕ್ಕ ಅಂತ ಹಂಗೆ ಹೇಳ್ತಾರ. ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ. ಏನ ಮಾಡ್ಬೇಕಾರ ಕಾನೂನು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಮ್ಯಾಗೆ. ಸುಮ್ಮನೆ ಏನು ಪೊಲೀಸರು ಮಾಡಿಲ್ಲ, ಅವ್ರ ಮ್ಯಾಗ ದೂರ ದಾಖಲಾಗಿತ್ತು. ಆಮೇಲೆ ಅವ್ರ ಅರೆಸ್ಟ್ ಮಾಡಿದ್ರು ಅಷ್ಟೇ. ಪೊಲೀಸರೇನು ಉದ್ದೇಶಪೂರ್ವಕವಾಗಿ ಏನು ಮಾಡಿಲ್ಲ. ನಡೆದುಕೊಳ್ಳುವ ರೀತಿ ಸರಿ ಇರಲಿಲ್ಲ, ಗುಂಡಾವರ್ತನೆ ಮಾಡಿದ್ದಾರೆ. ಸರ್ಕಾರ ಏನು ಮಾಡ್ತಿದ್ದಾರೆ ಕೆಲಸವನ್ನ. ಇಲ್ಲ, ಪೊಲೀಸರು ಇಂಡಿಪೆಂಡೆಂಟ್ ಮಾಡಿದ್ದಾರೆ. ಅವ್ರನ್ನ ಅಷ್ಟೆಲ್ಲ ಸುತ್ತಾಕ್ಲಿಕ್ಕೆ ಅದ ಕಾರಣ. ಅವ್ರ ಜನ ಬರೋದ್ರಿಂದ ಅವ್ರನ್ನ ಶಿಫ್ಟ್ ಮಾಡಿ ತೊಂದರೆ ಆಗಬಾರ್ದು ಶಿಫ್ಟ್ ಮಾಡಿದಾರೆ ಹೊರತಾಗಿ ಬೇರೆ ಉದ್ದೇಶದಿಂದ ಮಾಡಿಲ್ಲ. 10 ನಿಮಿಷಕ್ಕೆ ಮ್ಯಾಗಿಂದ ಫೋನ್ ಬರ್ತಾ ಇತ್ತು, ಡೈರೆಕ್ಷನ್ ಬರ್ತಾ ಇತ್ತು. ಡೈರೆಕ್ಷನ್ ಪ್ರಕಾರ ನಡೆಸ್ಕೊಳ್ತಾ ಇತ್ತು. ಯಾರ ಡೈರೆಕ್ಷನ್ ಅನ್ನೋಂಥ ನಿಧಾನವಾಗಿ ಹೇಳ್ತೇನೆ ಅಂತ ಹೇಳಿದ್ರು. ಅವರೇ ಹೇಳ್ಬೇಕು. ಈಗ ನಾವೆಲ್ಲಿ ಹೇಳಿ ನಮ್ಗೇನು ಗೊತ್ತಿಲ್ಲ. ಅವರೇ ಹೇಳಿಬಿಟ್ರೆ ಮುಗಿದ ಹೋದಿ. ನಾವೇನು ಹೇಳೋದ? ನೀವೇನು ಡೈರೆಕ್ಷನ್ ಕೊಟ್ಟಿಲ್ಲ ಸರ್ ಜಿಲ್ಲಾ ಉಸ್ತುವಾರಿ? ಇಲ್ಲ, ನಾವೇನು ಡೈರೆಕ್ಷನ್ ಕೊಟ್ಟಿಲ್ಲ ರೀ. ನಾವು ರಾತ್ರಿ ಹೋಗಿ ಹಾಜರು ಮಾಡಕ್ ತಿಳಿದೀವಿ. ಇದಾಗಿದ್ರೆ ಇಷ್ಟೆಲ್ಲ ಗದ್ದಲಾಗ್ತಿರಕ್ಕಿಲ್ಲ.
ಈಗ ಅವ್ರ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಹೇಳಿದ್ರು ಸರ್, ನಮಗೆ ಜನಪ್ರತಿನಿಧಿ ನ್ಯಾಯ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರಂತೆ ಸುಮ್ಕಾಗಿದ್ವಿ ಅಂದ್ಬಿಟ್ಟು ತಾನಿಗೆಲ್ಲ ಸುತ್ತಾಡಿಸಿದ್ರು. ನೋಡಿ, ಅದು ಕೇಸ್ ಬಗ್ಗೆ ಕನ್ಫ್ಯೂಸ್ ಇದೆ. MLA ಮ್ಯಾಕೆ ಒಂದು ಕೋರ್ಟ್ ಬೇರೆ ಇದೆ. ಅಲ್ಲಿ ಮಾಡ್ಬೇಕಾ ಇಲ್ಲಿ ಮಾಡ್ಬೇಕಂತ ಇಲ್ಲೇ ತಂದು ಹಾಕಿರು. ಇಲ್ಲಿ ಅವ್ರ ಹತ್ರ ನನಗೆ ಜುಡಿಕ್ಷನ್ ಬರೋಲ್ಲ, ನೀವು ಬೆಂಗಳೂರಿಗೆ ಹೋಗ್ರಿ ಅಂತ ಹೇಳಿದ್ರು. ಮತ್ತು ಹೊಸ ಕೇಸ್ ಅಲ್ಲ ಇದು, ಬೆಳಗಾವಿಯಲ್ಲಿ ಆಗಿದ್ದು ಈ ರೀತಿ ಫಸ್ಟ್ ಟೈಮ್ ಆಗಿದೆ. ಹಿಂಗಾಗಿ ಪೊಲೀಸರಿಗೂ ಕನ್ಫ್ಯೂಸು, ಅವ್ರಿಗೂ ಕೂಡ ಕನ್ಫ್ಯೂಸ್ ಆಯಿತು. ಸೊ ಅಂತಿಮವಾಗಿ ಅದನ್ನ ಟ್ರಾನ್ಸ್ಫರ್ ಮಾಡಿದ್ರು. ಅಷ್ಟಾಗಿ ಅವ್ರು ಬೇಲ್ ಆಗಿದೆ, ಬಿಟ್ಟಿದ್ದಾರೆ. ಇನ್ನು ಮುಂದೆ ಕಾನೂನು ಇದೆ, ಹೋರಾಟ ಏನಿದ್ರು ನ್ಯಾಯಾಲಯ